ಘೋಷಿಸಿದ ದೇಶದ ಮೊದಲ ಗ್ರಾಮ, ಬ್ರಿಟಿಷರನ್ನು ಮೊದಲು ಸೋಲಿಸಿದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನವರು, ಕಾಂಗ್ರೆಸ್ ಮುಖಂಡ ಹನುಮಂತರಾವ್ ಅವರ ನೇತೃತ್ವದಲ್ಲಿ 1930ರಲ್ಲಿ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಕೂಡ ಪ್ರಾರಂಭವಾಗಿದ್ದನ್ನು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗಿದೆ. ಹೀಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಕರ್ನಾಟಕ ಮತ್ತು ಕನ್ನಡಿಗರ ಜೀವನವನ್ನೇ ಕೊಟ್ಟಿರುವುದು ತಮಗೆಲ್ಲ ಈ ಇತಿಹಾಸಕ್ಕೆ ತಾವೆಲ್ಲ ಮೆಲುಕಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಸುಮಾರು 6.5 ಲಕ್ಷ ಜನ ಕಾಂಗ್ರೆಸ್ಸಿಗರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಸಾವಿರಾರು ಜನ ತಮ್ಮ ಮನೆ ಮಠವನ್ನು ಜೀವನವನ್ನು ತ್ಯಾಗ ಮಾಡಿದ್ದಾರೆ. ನಾವು ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರೆ ಮಾತ್ರ ಸಾಲದು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ಎಂದು ಹೊಸ ಪೀಳಿಗೆಗೆ ನಾವೆಲ್ಲರೂ ಕೂಡ ತಿಳಿಸಬೇಕಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಧೈರ್ಯದಿಂದ ಹೇಳಬೇಕು. ಎಲ್ಲಿವರೆಗೆ ನಿಮಗೆ ಈ ಧೈರ್ಯ ಬರುವುದಿಲ್ಲೋ ಅಲ್ಲಿವರೆಗೆ ದೇಶದ್ರೋಹಿಗಳು ನಮ್ಮನ್ನ ದೇಶದ ಭಕ್ತಿ ಪಾಠ ಮಾಡುತ್ತಾರೆ. ಸ್ವಾತಂತ್ರ್ಯಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಿಟ್ಟು ಗಾಂಧೀಜಿಯವರು ಪ್ರಶ್ನೆಯನ್ನ ಮಾಡಲಾಗುತ್ತಿತ್ತು. ನೆಹರು, ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರು ಹೋರಾಟದಲ್ಲಿ ಮಾಡಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸಿಕೊಂಡು ಬಂದಿದ್ದಾರೆ. ನೆಹರು ಅವರ ಸುಮಾರು 3262 ದಿನಗಳು ಅಂದರೆ 9 ವರ್ಷಗಳ ಜೈಲು ವಾಸ ಅನುಭವಿಸಿದ್ದಾರೆ. ಅದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶ ಮುಂದಾಗಿತ್ತು. ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೌಲಾನಾ ಆಜಾದ್, ದಾದಾಬಾಯಿ ನೌರೋಜಿ, ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧೀಜಿ, ನೆಹರು ಅವರು, ಅಂಬೇಡ್ಕರ್ ಅವರು, ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಸರೋಜಿನಿ ನಾಯ್ಡು ಅವರು, ಲಾಲಾ ಲಜಪತ್ ರಾಯರವರು, ಗೋಪಾಲ್ ಕೃಷ್ಣ ಗೋಖಲೆ, ಬಿಪಿನ್ ಚಂದ್ರಪಾಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟವಿದೆ. ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ನಮ್ಮ ಪೀಳಿಗೆಗೆ ತಿಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ದೇಶದ ತಮ್ಮ ತನು, ಮನ, ಧನ, ಪ್ರಾಣ ಎಲ್ಲವನ್ನ ಅರ್ಪಿಸಿದವರು ಕಾಂಗ್ರೆಸ್ಸಿಗರು ಮಾತ್ರ ಅನ್ನೋದನ್ನು ಕೂಡ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ದೇಶದಲ್ಲಿ ಕಾಂಗ್ರೆಸ್ ಕೊಡುಗೆ ಏನು ಎಂಬುದೆಂಬುದ ಪ್ರತಿಪಕ್ಷದ ಅನೇಕರು ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ. ದೇಶದ ಸ್ವಾತಂತ್ರ್ಯ ತಂದುಕೊಟ್ಟದ್ದು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನ ಕೊಡ್ತಾ ಇರೋದು ಕೂಡ ಇವತ್ತು ತಾವೆಲ್ಲರೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನೆನೆಸ್ಕೊಳ್ಳುವಂಥ ಒಂದು ನೆನಪನ್ನು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ನಮ್ಮ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ, ಎದೆ ಮೇಲೆ ಸಂವಿಧಾನವಿದೆ. ಆದ್ದರಿಂದ ಇವತ್ತು ನಾವೆಲ್ಲ ಕೂಡ ಸಮಾಜದಲ್ಲಿ ಮಾನವೀಯತೆಯ ಸ್ವಾತಂತ್ರ್ಯವನ್ನು ಅನೇಕ ಸ್ವಾತಂತ್ರ್ಯಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಮಾನಸಿಕ ಸ್ವಾತಂತ್ರ್ಯ, ಕಾನೂನಾತ್ಮಕ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಬೌದ್ಧಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಅದಕ್ಕೆಲ್ಲ ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯ ಕೂಡ ಇವತ್ತು ಈ ದೇಶಕ್ಕೆ ಕೊಟ್ಟದ್ದನ್ನು ನಾವೆಲ್ಲ ನಮ್ಮ ಪೀಳಿಗೆಗೆ ತಿಳಿಸಬೇಕಾಗಿದೆ. ಮನುಷ್ಯನಿಗೆ ಊಟ, ನಿದ್ದೆ, ಆಹಾರ, ಓಡಾಟ ಸ್ವಾತಂತ್ರ್ಯದೊಂದಿಗೆ ಸಂವಿಧಾನದ ಅಡಿಯಲ್ಲಿ ತನಗಿದ್ದಂಥ ರೀತಿಯಲ್ಲಿ ಬದುಕು ಸ್ವಾತಂತ್ರ್ಯವೂ ಕೂಡ ಇದೆ. ತನಗೆ ಬೇಕಾದ ಜನರನ್ನ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಕೂಡ ತಮ್ಮೆಲ್ಲರೂ ಕೂಡ ಇದೆ. ತನಗೆ ಇಷ್ಟವಾಗಿರುವ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಲು ಜನಪ್ರಾಯವನ್ನು ಮೂಡಿದ್ದು ಕೂಡ ಅದು ಕೂಡ ಒಂದು ದೊಡ್ಡ ಸ್ವಾತಂತ್ರ್ಯ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆದರೆ ಮಾನವನು ಒಬ್ಬ ನಾಗರಿಕರಾಗಿ ರೂಪಿಸುವ ರಾಜಕೀಯ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯದ ಬಗ್ಗೆ ಕುತಂತ್ರ ಮಾಡಿ ಮೋಸ ಮಾಡಿ ಅನೇಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವವರು ಸಂವಿಧಾನವನ್ನು ವಿರೋಧಿಗಳು ಮಾತ್ರವಲ್ಲ, ಅವರ ಜೀವನವನ್ನು ವಿರೋಧಿಗಳು ಕೂಡ. ಅವರನ್ನು ಸಮಾಜಘಾತಕರು ಎಂದೇ ಪರಿಗಣಿಸಬೇಕು. ಸೋಲುತ್ತೇವೆ ಎಂದು ಗೆಲ್ಲುತ್ತೇವೆ. ದೇಶದ ಪಾರದರ್ಶಕ ಚುನಾವಣೆಯಲ್ಲಿ ನಡೆಸಿ ಪರಿಣಾಮ ಅನುಭವಿಸಿದ ಪಕ್ಷ ನಮ್ಮದು. ರಾಜಕೀಯದಲ್ಲಿ ವೈರಿಗಳಿಲ್ಲ, ವಿರೋಧಿಗಳಿರುತ್ತಾರೆ ಮಾತ್ರ. ಆದರೆ ಈ ಮೋಸಗಾರನ ಸ್ವಾತಂತ್ರ್ಯದ ವೈರಿಗಳು ಎಂದು ನಾವೆಲ್ಲ ಘೋಷಣೆಯನ್ನು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಸಂವಿಧಾನಕ್ಕೆ ಮೋಸವಾಗುವುದನ್ನು ನಾವೆಲ್ಲ ಕೂಡ ತಡೆಗಟ್ಟಬೇಕು. ಸರ್ಕಾರಗಳು ಬರಬಹುದು, ಹೋಗಬಹುದು, ಆದರೆ ಸಂವಿಧಾನದ ಆಶಯಗಳನ್ನು ಉಳಿಸಲೇಬೇಕು. ಅದೇ ಈ ದೇಶದ ಬದ್ಧತೆ ಎಂದು ನಾವೆಲ್ಲರೂ ಕೂಡ ತೋರಿಸಿಕೊಟ್ಟು ನಮ್ಮ ಪಕ್ಷವನ್ನು ನಾವೆಲ್ಲ ಕಾಪಾಡಬೇಕು.
ಇಂದು ಮತ ಕಳ್ಳತನ, ವೋಟ್ ಚೋರಿ ಇದೆಲ್ಲ ಕೂಡ ಈ ದೇಶದ ಗೌರವಕ್ಕೆ ಧಕ್ಕೆ ತರುವಂತ ಜನತೆನೆ ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ಒಂದು ಮುನ್ನುಡಿಯನ್ನ ಬರಿತಾ ಇದ್ದಾರೆ. ಈ ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷವಾದಂಥ ದಿನ. ನಾವು ನಾವು ಎಲ್ಲ ಕೂಡ ಈ ಸ್ವಾತಂತ್ರ್ಯದ ಜೊತೆಯಲ್ಲೇ ಆಟ ಆಡುವಂತ ಎಲ್ಲರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಕಾಪಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ನಾವು ಮಾಡಬೇಕಾಗಿದೆ. 2.5 ವರ್ಷ ನಿಮ್ಮೆಲ್ಲರ ಶ್ರಮದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ವಿಶೇಷವಾಗಿ ತಂದುಕೊಟ್ಟಿದೆ. ಎಲ್ಲರೂ ಕೂಡ ಬದುಕಿಗೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಕೆಲವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬದುಕಿನ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ನಾನು ನಿಮಗೆ ಒತ್ತಿ ಈ ಸಂದರ್ಭದಲ್ಲಿ ತಿಳುವಳಿಕೆಯನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಇಂದಿನೇ ನಾವು ಪ್ರತಿಜ್ಞೆಯನ್ನು ನಾವು ಮಾಡೋಣ. ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಮ್ಮ ಸರ್ಕಾರ ಸಜ್ಜಾಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೂ ಕೂಡ ನಾವೀಗಾಗಲೇ ಸಜ್ಜನ್ನು ಮಾಡಿದ್ದೇವೆ. 6 ತಿಂಗಳೊಳಗಡೆ ಈ ಎಲ್ಲ ಚುನಾವಣೆಗಳನ್ನ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮುಗಿಸ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಆದ್ರಿಂದ ತಾವೆಲ್ಲ ಕೂಡ ಭದ್ರಾಗಬೇಕು. 2028ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಜನರ ಬದುಕಿಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋದಕ್ಕೆ ತಾವೆಲ್ಲ ಕೂಡ ಕಾರ್ಯಕರ್ತರು ಪಣವನ್ನು ತರಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ತಾವೆಲ್ಲ ಕೂಡ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ, ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ, ಇಂದಿರಾ ಗಾಂಧಿ ಅವರ ಭವನದಲ್ಲಿ ಪಾಲ್ಗೊಂಡು ತಾವೆಲ್ಲ ಕೂಡ ಭಾಗವಹಿಸಿದ್ದೀರಿ. ತಮಗೆ ವಿಶೇಷವಾದಂಥ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಹಲೋ, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಗಾನ್ ನೊಂದಿಗೆ ಮುಕ್ತಾಯ ಮಾಡೋಣ. सेठ सावधान, एक साथ राष्ट्रगान शुरू करेंगे. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा